ಇದೀಗ ಮೇಷಾದಿ ದ್ವಾದಶ ರಾಶಿಗಳ ಬಗ್ಗೆ ಅಂದರೆ ಅವರ ಒಂದು ಜೀವನ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಮೊದಲನೇ ರಾಶಿ ಮೇಷರಾಶಿ. ಈ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ವರ್ಷಫಲ ಅನ್ನುವಂಥ ಯುಗಾದಿಯ ವರ್ಷಫಲ ಅನ್ನುವಂಥ ಫಲಗಳನ್ನು ನಾವು ಚಿಂತನೆ ಮಾಡ್ತೇವೆ. ಈ ಯುಗಾದಿಯ ವರ್ಷಫಲಗಳಲ್ಲಿ ವಿಶೇಷವಾಗಿ ಏನು ಅಂತ ಕೇಳಿದರೆ ಆ 12 ರಾಶಿಯವರಿಗೆ ಏನೆಲ್ಲ ಆಗಬಹುದು ಅನ್ನುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಇದು ಆಗಲೇಬೇಕು ಅನ್ನುವಂಥದ್ದಲ್ಲ. ನಿಮ್ಮ ನಿಮ್ಮ ಜಾತಕಕ್ಕೆ ಅನುಗುಣವಾಗಿ ನಿಮ್ಮ ದಶಾಪಹಾರಕ್ಕೆ ಅನುಗುಣವಾಗಿ ಬರುವಂಥ ಫಲಗಳು, ಹಾಗೆ ಈ ಮೇಷಾದಿ ದ್ವಾದಶ ರಾಶಿಯಲ್ಲಿ ಯುಗಾದಿಯ ಪ್ರಯುಕ್ತವಾಗಿ ಹೇಳುವಂಥ ಫಲಗಳು ಬೇರೆ ಬೇರೆಯಾಗಿರ್ತದೆ. ಯಾಕೆ ಅಂತ ಕೇಳಿದರೆ ನೀವು ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಅನುಗುಣವಾಗಿ ಬಂದಂಥ ಜಾತಕ ಫಲಗಳು ಬೇರೆ, ಹಾಗೆ ಇದು ಯುಗಾದಿಯ ವರ್ಷ ಭವಿಷ್ಯದಿಂದ ನಿಮ್ಮಲ್ಲಾಗುವಂಥ ಬದಲಾವಣೆಗಳು ಬೇರೆ ರೀತಿಯಾಗಿ ಅದನ್ನು ನಾವು ವಿಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಈ ವರ್ಷ ಹೇಗಿದೆ ಅನ್ನುವಂಥದ್ದು ನೋಡುವಾಗ ಸರ್ವೇ ಸಾಮಾನ್ಯವಾಗಿ ಗುರುವು ಮಿಥುನ ರಾಶಿ ಹಾಗೂ ಕಟಕ ರಾಶಿಗಳಲ್ಲಿ ಸಂಚರಿಸುವಂತಹ ಸಂದರ್ಭಗಳಲ್ಲಿ ಅಶುಭದಾಯಕನಾಗಿರುವಂತಹ ಲಕ್ಷಣಗಳು, ಮನಸ್ಸಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತನೆ, ಏನು ಅಂತ ಕೇಳಿದರೆ ಮನಸ್ಸಿನಿಂದ ಉಂಟಾಗಬಹುದಾಗಿರ್ತಕ್ಕಂತಹ ತೊಂದರೆಗಳು, ಹಾಗೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ ಆಗುವಂತಹ ಲಕ್ಷಣಗಳು, ವ್ರತ ತಿರುಗಾಟ ಅಂತ ಹೇಳಿದರೆ ತಿರುಗಾಟ ತುಂಬ ಮಾಡುವಂತಹ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಶನಿಯು ಮೀನರಾಶಿಯನ್ನು ಸಂಚರಿಸುವಂತಹ ಸಂದರ್ಭಗಳಲ್ಲಿ ದುಷ್ಟ ಜನರ ಸಹವಾಸ ಅನ್ನುವಂಥದ್ದಾಗುವಂತಹ ಯೋಗಗಳು ಇದ್ದಾವೆ. ಇದರಲ್ಲಿ ಇನ್ನು ಹೆಚ್ಚಿನ ಅನುಕೂಲತೆಗಳಾಗಬೇಕು ಅಂತಾದರೆ ಇಲ್ಲಿ ಆಂಜನೇಯನನ್ನು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು, ಹಾಗೆ ಆ ಲಕ್ಷ್ಮೀನಾರಾಯಣರನ್ನು ಸ್ತುತಿಸುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಮೇಷರಾಶಿಯವರು ಇನ್ನು ಹೆಚ್ಚಿನ ಫಲಗಳನ್ನು ಅವರು ಅನುಭವಿಸಬಹುದು. ಓಕೆ, ನೆಕ್ಸ್ಟ್ ಮುಂದಿನ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರು ಈ ವರ್ಷ ಯಾವ ರೀತಿಯಾಗಿರುವಂತಹ ಫಲಗಳನ್ನು ಅನುಭವಿಸ್ತಾರೆ ಅಂತ ತಿಳಿಸ್ಕೊಡಿ. ಈ ವೃಷಭ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಂತಹ ಸಂದರ್ಭಗಳಲ್ಲಿ ಶುಭದಾಯಕನಾಗಿರುವಂತಹ ಸ್ಥಿತಿಗತಿಗಳು, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಆಗುವಂಥದ್ದು, ಅನಾದಿ ಕಾಲದಿಂದ ಬಹಳಷ್ಟು ದಿನದಿಂದ ಅನುಭವಿಸ್ತಿರುವಂತಹ ರೋಗಕ್ಕೆ ಸರಿಯಾಗಿರುವಂತಹ ಚಿಕಿತ್ಸೆ ಸಿಗುವಂತಹ ಯೋಗಗಳು, ಅದೇ ರೀತಿಯಾಗಿ ಮಾಡುವಂತಹ ವ್ಯಾಪಾರದಲ್ಲಿ ಅಲ್ಪ ಲಾಭವನ್ನು ಹೊಂದುವಂತಹ ಯೋಗಗಳು, ಅದೇ ರೀತಿಯಾಗಿ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಂತಹ ಕಾರಣದಿಂದ ಶುಭದಾಯಕನಾಗಿರುವಂತಹ ಒಂದು ಲಕ್ಷಣಗಳು, ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಸಿಗುವಂತಹ ಯೋಗಗಳನ್ನು ಹೇಳಿದ್ದಾರೆ. ಧನ ಲಾಭ ಅಂತ ಹೇಳಿದ್ರೆ ಹಣದ ಲಾಭ ಆಗುವಂತಹ ಒಂದು ಪ್ರಮೇಯವೂ ಸಹಿತ ಈ ವೃಷಭ ರಾಶಿಯವರು ಅನುಭವಿಸುವಂತಹ ಲಕ್ಷಣಗಳು ಇದ್ದಾವೆ. ಇವರು ಆರಾಧನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ದೇವತೆಯನ್ನ ಯಾವುದು ಅಂತ ಕೇಳಿದ್ರೆ ಈ ಸತ್ಯನಾರಾಯಣನನ್ನ, ಮಹಾಗಣಪತಿಯನ್ನ, ಅಷ್ಟೇ ಸೈಯಲ್ದಲೇ ಈ ಸೂರ್ಯನನ್ನ ಆರಾಧನೆ ಮಾಡುವಂಥದ್ದು ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ತಂದುಕೊಡ್ತದೆ. ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಫಲಾಫಲಗಳು ಅಂತ ಹೇಳಿದ್ರೆ ತೊಂದರೆಗಳೇನಾದರೂ ಇದೆಯಾ ಅಥವಾ ಒಳಿತೇನಾದರೂ ಆಗ್ತಾ ಇದೆಯಾ ಏನು ಅನ್ನುವಂಥದ್ದನ್ನ ತಿಳಿಸಿ. ಮಿಥುನ ರಾಶಿಯವರು ಅವರ ಜನ್ಮ ಕುಂಡಲಿ ಅರ್ಥಾತ್ ಈ ಯುಗಾದಿಯ ಕುಂಡಲಿಯನ್ನು ನಾವು ಅವಲೋಕನ ಮಾಡುವಾಗ ಗುರುವು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭಕ್ಕೆ ಸರ್ಕಾರಿ ಸಂಬಂಧಿತವಾಗಿರ್ತಕ್ಕಂತಹ ಕೆಲಸಗಳನ್ನೇನಾದರೂ ಮಾಡ್ತಾ ಇದ್ರಿ ಅಂತಾದರೆ ಅಂತಹ ಕಾರ್ಯಗಳಲ್ಲಿ ಅಡಚಣೆ ಸಿಗುವಂಥದ್ದು, ಹಾಗೆ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು, ಹಾಗೆ ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಶುಭದಾಯಕನಾಗಿರುವಂತಹ ಕಾರಣದಿಂದ ಬಹಳಷ್ಟು ವರ್ಷಗಳಿಂದ ಇರುವಂತಹ ರೋಗ ಬಾಧೆಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಯೋಗಗಳಿದ್ದಾವೆ. ಹಾಗೆ ಶನಿ ಮೀನರಾಶಿಯಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ದುಷ್ಟ ಜನರಿಂದ ಅಂತ ಹೇಳಿದ್ರೆ ಕೆಟ್ಟ ಮನಸ್ಥಿತಿ ಉಳ್ಳಂತಹ ಜನರಿಂದ ಏನಾದರೂ ತೊಂದರೆಗಳನ್ನು ಮಾನಸಿಕವಾಗಿ ಅನುಭವಿಸುವಂತಹ ಯೋಗಗಳನ್ನು ನಾವಿಲ್ಲಿ ನೋಡಬಹುದು. ಇವರು ಸಾಧ್ಯತೆ ಇತ್ತು ಅಂತಾದರೆ ಆಂಜನೇಯನನ್ನ ಆರಾಧನೆ ಮಾಡುವಂಥದ್ದು, ಅದೇ ರೀತಿಯಾಗಿ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಇವರಿಗೆ ಶುಭವಾಗ್ತದೆ. ಓಕೆ, ಮುಂದಿನ ರಾಶಿ ಕಟಕ ರಾಶಿ. ಈ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳಿದೆ, ಹಾಗೆ ಯಾವ ದೇವರ ಒಂದು ಆರಾಧನೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಡಿ.
ಕಟಕ ರಾಶಿಯವರು ವಿಶೇಷವಾಗಿ ಮಿಥುನ ಕಟಕ ರಾಶಿಯಲ್ಲಿ ಗುರುವು ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಫಲಗಳನ್ನು ಅಷ್ಟು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಈ ಗುರು ವರ್ಷದ ಮೊದಲನೇ ಭಾಗದಲ್ಲಿ ಅಷ್ಟು ಶುಭದಾಯಕವಾಗಿರುವಂತಹ ಫಲಗಳನ್ನು ಕೊಡೋದಿಲ್ಲ. ತದನಂತರದಲ್ಲಿ ಅಶುಭ ಸ್ಥಾನ ಸಂಚಾರದಿಂದ ಸ್ಥಾನಭ್ರಂಶ ಅಂತ ಹೇಳಿದರೆ ಇರುವಂತಹ ಸ್ಥಾನವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಸ್ಥಾನವನ್ನು ಬದಲಾವಣೆ ಮಾಡುವಂಥದ್ದು. ತದನಂತರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವರ್ಷದ ಮಧ್ಯಭಾಗದಲ್ಲಿ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ನೋಡುವಂಥ ಯೋಗಗಳು, ಅದೇ ರೀತಿಯಾಗಿ ಇಷ್ಟವಾದಂತಹ ವಸ್ತು ಆಭರಣಗಳು ಹಾಗೆ ವಸ್ತ್ರಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಅಕಾಲಿಕವಾಗಿರ್ತಕ್ಕಂತಹ ಧನ ಅನ್ನುವಂಥದ್ದು ವರ್ಷದ ಕೊನೆಯ ಭಾಗದಲ್ಲಿ ನೀವು ಅದನ್ನು ಅಕಾಲಿಕವಾಗಿರ್ತಕ್ಕಂತಹ ಆದಾಯವನ್ನು ಪಡೆಯುವಂತಹ ಯೋಗಗಳು ಈ ಒಂದು ಕಟಕ ರಾಶಿಯವರಿಗೆ ಉಂಟು. ಮುಂದಿನ ರಾಶಿ ಸಿಂಹ ರಾಶಿಯನ್ನ ನೋಡೋಣವಾ? ಈ ಸಿಂಹ ರಾಶಿಯಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಈ ವರ್ಷ ಒಂದು ಫಲಗಳನ್ನು ನೀಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸಿಂಹ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಈ ಆರೋಗ್ಯ ಸ್ಥಿತಿಯಲ್ಲಿ ಯತ್ನ ಕಾರ್ಯಾನುಕೂಲ ಅಂತ ಹೇಳಿದರೆ ಪ್ರಯತ್ನಿಸಿದಂತಹ ಬಹಳ ವರ್ಷಗಳಿಂದ ಕಷ್ಟಪಟ್ಟು ಪ್ರಯತ್ನಿಸಿದಂತಹ ಕೆಲಸಗಳು ಅದು ಈಗ ನಿಮಗೆ ಫಲವನ್ನು ಕೊಡುವಂಥದ್ದು ಅಂತ ಹೇಳಿದರೆ ಆ ಕೆಲಸದಲ್ಲಿ ಮುನ್ನಡೆ ಸಾಧಿಸುವಂತಹ ಕೆಲಸ. ಅದೇ ರೀತಿಯಾಗಿ ಸ್ಥಳ ಬದಲಾವಣೆ ಆದ ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ತಂದೊಡ್ತಾನೆ. ಯಾಕಾಗಿ ಅಂತ ಕೇಳಿದರೆ ಶನಿಯು ಮೀನರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ ವ್ಯವಹಾರಕ್ಕೆ ತೊಂದರೆಯನ್ನು ಕೊಡುವಂಥದ್ದು ಅಥವಾ ಸರ್ಕಾರದ ಕೆಲಸಗಳಲ್ಲಿ ಅಡೆತಡೆಗಳನ್ನು ತಂದೊಡ್ಡುವಂಥದ್ದು, ಸ್ನೇಹಿತ ವರ್ಗದಿಂದ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥದ್ದು, ಮೋಸದ ಪ್ರಭಾವಗಳನ್ನು ಅನುಭವಿಸುವಂತಹ ಯೋಗಗಳು ಈ ಸಿಂಹ ರಾಶಿಯವರು ಈ ವರ್ಷದಲ್ಲಿ ಗೋಚರಿಸಬಹುದು. ಇವರಿಗೆ ಅನುಕೂಲತೆಗಳಾಗಬೇಕು ಅಂತ ಹೇಳಿದಾಗ ಬುಧಗ್ರಹವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಬುಧಗ್ರಹವನ್ನು ಆರಾಧನೆ ಮಾಡುವಂಥದ್ದು ಅಥವಾ ಸ್ತ್ರೀ ಸಂಬಂಧಿತವಾಗಿರುವಂತಹ ದೇವತೆಯನ್ನು ಆರಾಧನೆ ಮಾಡುವಂಥದ್ದು, ಅವಳಿಗೆ ಬಿಳಿಯ ಹೂಗಳನ್ನು ಸಮರ್ಪಣೆ ಮಾಡೋದ್ರಿಂದ ಸಿಂಹರಾಶಿಯವರು ಅನುಭವಿಸುವ ರೋಗಗಳನ್ನು ಅಥವಾ ಬಾಧೆಗಳನ್ನು ಕಮ್ಮಿ ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳು ಗೋಚರಕ್ಕೆ ಬರ್ತಾ ಇದೆ. ಸರಿ ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ಯುಗಾದಿಯ ಹೊಸ ವರ್ಷ ಯಾವ ರೀತಿಯಾಗಿರುವಂತಹ ಯೋಗಗಳನ್ನು ನೀಡುತ್ತೆ ಅಂತ ತಿಳಿಸಿ. ಈ ಕನ್ಯಾ ರಾಶಿಯವರ ಸ್ಥಾನದಲ್ಲಿ ನಿಂತು ದ್ವಾದಶ ರಾಶಿಯನ್ನು ನಾವು ವಿಮರ್ಶೆ ಮಾಡೋದಾದರೆ, ಗುರುವು ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಅಶುಭದಾಯಕನಾಗಿರ್ತಾನೆ. ಅರ್ಥಾತ್ ವರ್ಷದ ಮೊದಲ 4-5 ತಿಂಗಳುಗಳ ಕಾಲ ಇವರು ಮನಸ್ಸಿಗೆ ಸಂಬಂಧಿತವಾಗಿರ್ತಕ್ಕಂತಹ ವೇದನೆಯನ್ನು ಅನುಭವಿಸುವಂಥದ್ದು ಅಥವಾ ಹಿಂದೆ ಆದಂತಹ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಅದರಿಂದ ಮನಸ್ಸನ್ನು ನೋಯಿಸಿಕೊಳ್ಳುವಂತಹ ಕೆಲಸಗಳಾಗಿರಬಹುದು. ಅಥವಾ ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಂತಹ ಸಂದರ್ಭಗಳಲ್ಲಿ ಅಂದುಕೊಂಡಂತಹ ಕೆಲಸಗಳು ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಆಗುವಂತಹ ಯೋಗಗಳಾಗಿರಬಹುದು. ಅಥವಾ ಹಣವನ್ನು ಸಂಗ್ರಹಣೆ ಮಾಡುವಂಥದ್ದು, ಕನ್ಯಾ ರಾಶಿಯವರು ಹಣವನ್ನು ಸಂಗ್ರಹಣೆ ಮಾಡುವಂತಹ ಯೋಗಗಳು ಈ ವರ್ಷ ಹೆಚ್ಚಾಗಿ ಕಾಣಿಸ್ತಾ ಇರುವಂತಹ ಲಕ್ಷಣಗಳು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ಮುನ್ನಡೆಯನ್ನ ಹೊಂದುವಂತ ಯೋಗಗಳು ಈ ವರ್ಷದಲ್ಲಿ ಇದ್ದಾವೆ. ಓಕೆ, ಕನ್ಯಾ ರಾಶಿಯ ಬಗ್ಗೆ ತಿಳಿಸಿದ್ರಿ. ಹಾಗೆ ಮುಂದಿನ ರಾಶಿ ತುಲಾ ರಾಶಿ, ಇದರ ಬಗ್ಗೆ ತಿಳಿಸಿ. ತುಲಾ ರಾಶಿಯವರಿಗೆ ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಗುರುವು ಸಂಚರಿಸುವಂತಹ ಸಂದರ್ಭದಲ್ಲಿ ಈ ವರ್ಷದ ಮಧ್ಯಭಾಗದಲ್ಲಿ ವ್ಯವಹಾರಗಳಲ್ಲಿ ಧನಲಾಭ ಆಗುವಂತಹ ಯೋಗಗಳಿದ್ದಾವೆ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಲಕ್ಷಣಗಳಿದ್ದಾವೆ. ಕುಟುಂಬದಲ್ಲಿ ಸೌಖ್ಯವಾಗಿರ್ತಕ್ಕಂಥ, ಸೌಖ್ಯ ಅಂತ ಹೇಳಿದರೆ ನೆಮ್ಮದಿಕರವಾಗಿರ್ತಕ್ಕಂಥ ವಾತಾವರಣ ಬರುವಂತಹ ಲಕ್ಷಣಗಳಿದ್ದಾವೆ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸಿಗುವಂಥದ್ದು, ಹಾಗೆ ಸತ್ಕರ್ಮಗಳನ್ನು ಅಂತ ಹೇಳಿದರೆ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಕೆಲಸಗಳನ್ನು ಮಾಡುವಲ್ಲಿ ನಿಮ್ಮ ಮನಸ್ಥಿತಿ ಎಳೆದುಕೊಂಡು ಹೋಗುವಂತಹ ಲಕ್ಷಣಗಳಿದ್ದಾವೆ. ಹಾಗೆ ಕೃಷಿ ಕ್ಷೇತ್ರದಲ್ಲಿ ಇರುವಂಥವರು ಅಭಿವೃದ್ಧಿಯನ್ನು ಸಹಿತ ಕಾಣುವಂಥ ಲಕ್ಷಣಗಳಿದ್ದಾವೆ. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲಗಳು.
ಹಾಗೆ ನಂಬಿದವರು ಮೋಸ ಮಾಡುವಂತಹ ಮೋಸ ಹೋಗುವಂತಹ ಯೋಗಗಳು ಈ ಒಂದು ರಾಶಿಯವರಿಗೆ ಇರುವಂತಹ ಕಾರಣದಿಂದ ವಿಶೇಷವಾಗಿ ಶಿವನನ್ನ ರುದ್ರನನ್ನ ಆರಾಧನೆ ಮಾಡುವಂಥದ್ದು, ತದನಂತರದಲ್ಲಿ ಪಿತೃಪ್ರೀತ್ಯರ್ಥವಾಗಿ ನೀವು ಮಾಡುವಂತಹ ಕೆಲಸಗಳು ಅನುಭವಿಸುವಂತಹ ಈ ಕೆಲವೊಂದು ದೋಷಗಳನ್ನ ಅದು ತಡೆದು ನಿಲ್ಲಿಸ್ತದೆ ಅನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಸರಿ ಗುರುಜಿ, ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವರಿಗೆ ಈ ಒಂದು ಯುಗಾದಿಯ ಒಂದು ನಂತರದ ವರ್ಷ ಅಂತ ಹೇಳಿದ್ರೆ ಹೊಸ ವರ್ಷ ಯಾವ ರೀತಿಯಾಗಿರುವಂತಹ ಫಲಗಳನ್ನ ನೀಡುತ್ತೆ ಅಂತ ತಿಳಿಸಿ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಶುಭ ಫಲಗಳನ್ನು ಕೊಡುವಂಥದ್ದಾಗಿ, ಈ ಚೋರರಿಂದ ಅವರಿಗೆ ಭಯ ಉಂಟಾಗುವಂಥದ್ದು ಅಥವಾ ಇವರನ್ನ ಬಳಸಿಕೊಂಡು ಬೇರೆಯವರು ಹಣ ಮಾಡುವಂಥದ್ದಾಗಿರಬಹುದು, ಅಥವಾ ಇವರನ್ನ ಬಳಸಿಕೊಂಡು ಇನ್ನೊಬ್ಬರು ಹೆಸರನ್ನು ತೆಗೆದುಕೊಳ್ಳುವಂಥದ್ದಾಗಬಹುದು. ಇವೆಲ್ಲವೂ ಅವರ ಜೀವಿತಾವಧಿಯಲ್ಲಿ ಆಗುವಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಹೆಚ್ಚು ಆಸಕ್ತಿ ಬರುವಂತಹ ಯೋಗಗಳು. ಅದೇ ರೀತಿಯಾಗಿ ಇನ್ನು ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಂತಹ ಸಂದರ್ಭಕ್ಕೆ, ಅರ್ಥಾತ್ ಈ ವರ್ಷದ 6-7 ತಿಂಗಳುಗಳ ನಂತರ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಪರಿವರ್ತನಾ ಯೋಗಗಳಿರೋದ್ರಿಂದ ಇವು ಅನ್ಕೊಂಡಂತಹ ಕೆಲಸಗಳು, ಮನಸ್ಸಿನಲ್ಲಿ ಎಣಿಸಿದಂತಹ ಕಾರ್ಯಗಳು ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥದ್ದು, ತದನಂತರದಲ್ಲಿ ಸ್ವಂತ ಉದ್ಯೋಗಾದಿಗಳನ್ನು ಪ್ರಾರಂಭ ಮಾಡುವಂಥದ್ದು, ತದನಂತರದಲ್ಲಿ ಈ ಜೂನಿನ ತನಕವೂ ಸಮೇತ, ಜುಲೈ ತನಕನೂ ಸಮೇತ ಸ್ವಲ್ಪ ತಟಸ್ಥ ಭಾವದಲ್ಲಿ ಅಂತ ಹೇಳಿದ್ರೆ ನಿದ್ರಾಹೀನತೆ ಅಥವಾ ತಟಸ್ಥ ಭಾವದಲ್ಲಿರುವಂಥದ್ದು. ಜೂನಿನ ನಂತರ ಇವರಿಗೆ ಕೆಲಸದ ಅವಕಾಶಗಳು ಬರುವಂಥದ್ದಾಗಿರಬಹುದು, ಅಥವಾ ಜೂನಿನ ನಂತರ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಹೊಂದುವಂತಹ ಯೋಗಗಳು ಇವರಲ್ಲಿದೆ. ವಿಶೇಷವಾಗಿ ದುರ್ಗಾ ದುರ್ಗಿಯನ್ನ ಸ್ತುತಿಸುವಂತಹ ಕೆಲಸಗಳನ್ನ ಮಾಡೋದ್ರಿಂದ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನ ಇವರು ಅನುಭವಿಸುವಂತಹ ಲಕ್ಷಣಗಳು ಇದ್ದಾವೆ. ಸರಿ ಗುರುಜಿ, ಮುಂದಿನ ರಾಶಿ ಧನುರ್ ರಾಶಿ. ಈ ರಾಶಿಯ ಬಗ್ಗೆ ತಿಳಿಸಿ. ಈ ಧನುರ್ ರಾಶಿಯಲ್ಲಿ ಗುರು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ಸೌಖ್ಯವನ್ನ ಕಾಣುವಂಥದ್ದು. ಹಲವಾರು ವರ್ಷಗಳಿಂದ ಕುಟುಂಬ ಸೌಖ್ಯ ಇಲ್ಲದಂಥವರು ಈ ಧನುಸ್ಸು ರಾಶಿಗೆ ಈ ಗುರುವಿನ ಪ್ರವೇಶ ಎಲ್ಲಿಗಾಗಬೇಕು, ಮಿಥುನ ರಾಶಿಗೆ ಗುರು ಪ್ರವೇಶವಾದ ನಂತರ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂತಹ ಕಾಲ, ಅಥವಾ ಈ ಪುಣ್ಯಕ್ಷೇತ್ರಗಳ ಪುಣ್ಯತಮವಾಗಿರ್ತಕ್ಕಂತಹ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವಂತಹ ಯೋಗಗಳಾಗಿರಬಹುದು, ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗುವಂತಹ ಕೆಲಸಗಳಾಗಿರಬಹುದು, ಅಥವಾ ಈ ದುಷ್ಟ ಜನರ ಸಹವಾಸ ಅನ್ನುವಂಥದ್ದು ಒಂದು ಆಗುವಂಥ ಲಕ್ಷಣಗಳಿದ್ದಾವೆ. ಅದರಿಂದ ಕೆಲವರನ್ನ ನೀವು ಅತೀ ಪರೀಕ್ಷೆಯನ್ನ ಮಾಡಿ ತದನಂತರದಲ್ಲಿ ಸ್ನೇಹವನ್ನ ಮಾಡುವಂಥದ್ದು ಉತ್ತಮ. ಸೇವಕ ವರ್ಗದಿಂದ, ನಿಮ್ಮ ಕಾರ್ಮಿಕ ವರ್ಗವಾಗಿರಬಹುದು ಅಥವಾ ಸೇವಕ ವರ್ಗದಿಂದ ಹೆಚ್ಚು ತೊಂದರೆಗಳನ್ನು ಅನುಭವಿಸುವಂಥದ್ದು, ಅಥವಾ ಅವರು ಮಾಡಿದಂತಹ ತಪ್ಪಿಗೆ ನೀವು ಪ್ರಾಯಶ್ಚಿತ ರೂಪದಲ್ಲಿ ಪ್ರಾಯಶ್ಚಿತವನ್ನ ಅನುಭವಿಸುವಂಥದ್ದು, ಅಥವಾ ಪ್ರಾಯಶ್ಚಿತ ರೂಪದಲ್ಲಿ ಧನವನ್ನ ಪೋಲು ಮಾಡುವಂತಹ ಯೋಗಗಳು ನಿಮ್ಮಲ್ಲಿ ಕಾಣಿಸ್ತಿದೆ. ಆದ್ದರಿಂದ ವಿಶೇಷವಾಗಿ ಧನುರ್ರಾಶಿಯವರು ವೈಷ್ಣವ ಅಂದರೆ ವಿಷ್ಣುವನ್ನ ಆರಾಧನೆ ಮಾಡುವಂಥದ್ದು, ಅಥವಾ ಪಿತೃಗಳನ್ನ ಕುರಿತು ಹೆಚ್ಚು ದಾನ ಧರ್ಮಾದಿಗಳನ್ನ ಮಾಡೋದ್ರಿಂದ ಈ ಎಲ್ಲ ಪಾಪ ಶೇಷಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡಿಕೊಳ್ಳುವಂತಹ ಲಕ್ಷಣಗಳಿದ್ದಾವೆ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಈ ಒಂದು ಮಕರ ರಾಶಿಯವರು ಈ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿರುವಂತಹ ಯೋಗಗಳನ್ನ ಪಡಿತಾರೆ ಅಂತ ತಿಳಿಸಿ. ಮಕರ ರಾಶಿಯವರು ವಿಶೇಷವಾಗಿ ಈ ವರ್ಷದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಅತಿಯಾಗಿರ್ತಕ್ಕಂತಹ ಖರ್ಚನ್ನು ಮಾಡುವಂಥದ್ದು, ಬಹಳ ವರ್ಷಗಳಿಂದ ಹಣವನ್ನ ಕೂಡಿಟ್ಟು ಯಾವುದೋ ಒಂದು ಚಿಕಿತ್ಸೆಗಾಗಿ ಹಣ ಹೋಯಿತು, ಅಥವಾ ಯಾರೋ ನಂಬಿದವರಿಗೆ ಹಣವನ್ನು ಕೊಟ್ಟು ಕಳೆದುಕೊಳ್ಳುವಂಥದ್ದು, ಅಥವಾ ಮನಸ್ಸಿಗೆ ಚಿಂತೆ ಉಂಟಾಗಿ ಹಣದ ಮೇಲೆ ಅತಿಯಾಗಿ ವ್ಯಾಮೋಹವನ್ನು ಹೊಂದಿ ಅಲ್ಲಿ ಬೇರೆ ವ್ರತ ತಿರುಗಾಟ ಮಾಡಿ ಖರ್ಚು ಮಾಡುವಂಥದ್ದಾಗಿರಬಹುದು, ಅಥವಾ ಕಾರ್ಯಾನುಕೂಲಕ್ಕಾಗಿ ದುಂದು ವೆಚ್ಚವನ್ನು ಮಾಡುವಂತಹ ಯೋಗಗಳು ಮಕರ ರಾಶಿಯವರಿಗಿದ್ರು. ವರ್ಷದ ಕೊನೆಯ ಭಾಗದಲ್ಲಿ ಅವರು ಮಾಡುವಂತಹ ಉದ್ಯೋಗದಲ್ಲಿ ಬಡ್ತಿಯನ್ನ, ಅರ್ಥಾತ್ ಉನ್ನತ ಮಟ್ಟವನ್ನ, ಪ್ರಮೋಷನ್ ಆಗುವಂಥದ್ದೇನಿರಬಹುದು, ಇವೆಲ್ಲವನ್ನ ಅನುಭವಿಸ್ತಾರೆ. ಆದರೂ ಸಹಿತ ಅವರು ಮಾಡುವಂತಹ ಕೆಲವೊಂದು ತಪ್ಪು ಕೆಲಸಗಳಿಂದ ಅವರು ತುಂಬ ಚಿಂತೆಗೆ ಒಳಗಾಗುವಂತಹ ಯೋಗಗಳು ಈ ವರ್ಷ ಅವರನ್ನ ಕೊಡ್ತಾ ಹೋಗ್ತದೆ. ಹಾಗೆ ಅವರು ಯಾವ ಒಂದು ದೇವರ ಆರಾಧನೆಯನ್ನ ಮಾಡಬೇಕಾಗತ್ತೆ ಗುರುಜಿ? ಈ ನವಗ್ರಹಗಳ ಆರಾಧನೆಯನ್ನ ಮಾಡುವಂಥದ್ದು, ಅಥವಾ ಈ ದೇವಿ ದೇವಸ್ಥಾನಗಳಲ್ಲಿ ದೇವಿಯನ್ನು ಸ್ತುತಿಸುವಂತಹ ಕೆಲಸಗಳು, ಅರ್ಚನೆಯನ್ನು ಮಾಡುವಂತಹ ಕೆಲಸಗಳು,
ದೇಹ ದಂಡಿಸುವಂಥ ಕೆಲಸಗಳು, ಹೆಜ್ಜೆ ನಮಸ್ಕಾರಗಳಾಗಿರಬಹುದು. ಒಟ್ಟು ಆ ಸೇವೆಯಿಂದ ಅವರ ದೇಹ ಅನ್ನುವಂಥದ್ದು ದಂಡನೆ ಆಗಬೇಕು. ಅಂತಹ ಸೇವೆಗಳನ್ನು ಅವ್ರು ಮಾಡಿದ್ದೇ ಹೌದು ಅಂತ ಆದರೆ ಈ ದುಷ್ಪರಿಣಾಮಗಳಿಂದ ಉಂಟಾಗುವಂತಹ ತೊಂದರೆಗಳು ಅನ್ನುವಂಥದ್ರಿಂದ ಅವರು ತಪ್ಪಿಸಿಕೊಳ್ಳುವಂತಹ ಲಕ್ಷಣಗಳು ಇದ್ದಾವೆ. ಓಕೆ, ಮುಂದಿನ ರಾಶಿ ಕುಂಭ ರಾಶಿ. ಈ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ ಅಂತ ತಿಳಿಸಿ. ಕುಂಭರಾಶಿಯವರು ಈ ವರ್ಷ ಏನು ಮಾಡ್ತಾರೆ ಅಂತ ಕೇಳಿದರೆ, ಸಜ್ಜನ ಸಹವಾಸ ಅಂತ ಹೇಳಿದರೆ ಇವರಿಗೆ ಹಿಂದೆ ಇದ್ದಂತಹ ಸಹವಾಸ ದೋಷದಿಂದ ಉಂಟಾದಂತಹ ಅಪಕೀರ್ತಿಗಳು ಅನ್ನುವಂಥದ್ದು ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಇದ್ದಾವೆ. ತದನಂತರದಲ್ಲಿ ಈ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಅಂತ ಹೇಳಿದರೆ, ಈಗ ಯಾವುದೋ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ರು ಅಂತ ಆದರೆ ಮತ್ತೆ ಇನ್ನೊಂದು ನೂತನವಾಗಿ ಅದನ್ನು ವೃದ್ಧಿ ಮಾಡುವಂಥದ್ದು. ವೃದ್ಧಿ ಅಂತ ಹೇಳಿದರೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುವಂಥದ್ದು ಅಂತ ಹೇಳಿ ಈ ಎಲ್ಲ ಯೋಗಗಳು ಅವರಲ್ಲಿ ಕಾಣಿಸ್ತಾ ಹೋಗ್ತದೆ. ಶನಿಯು ಮೀನರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಅಪವಾದ ಶನಿ ಕುಂಭಕ್ಕೆ ಬರುವುದು ಯಾವಾಗ? ವರ್ಷದ ಕೊನೆಯ 3.5 ತಿಂಗಳಿಗಿಂತ ಮುಂಚಿತವಾಗಿ. ಆ ಸಂದರ್ಭದಲ್ಲಿ ಅಪವಾದಗಳು ಇವರಿಗೆ ಬಂದು ಒದಗುವಂತಹ ಯೋಗಗಳು, ಹಾಗೆ ದಾಯಾದಿಗಳಲ್ಲಿ ಕಲಹ ಉಂಟಾಗುವಂತಹ ಯೋಗಗಳು, ಅದೇ ಅಶುಭ ಫಲಗಳನ್ನೇ ಹೆಚ್ಚು ಅನುಭವಿಸುವಂತಹ ಲಕ್ಷಣಗಳು ಕುಂಭರಾಶಿಯವರಿಗೆ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕುಂಭರಾಶಿಯವರು ಏನು ಮಾಡಬೇಕು ಅಂತ ಕೇಳಿದರೆ, ಶುಕ್ರನನ್ನ ಅಂತ ಹೇಳಿದರೆ ಸ್ತ್ರೀ ಸಂಬಂಧಿತವಾಗಿರುವಂತಹ ದೇವತೆಯನ್ನ ಆರಾಧನೆ ಮಾಡುವಂಥದ್ದು, ಹಾಗೆ ತನ್ನ ತಂದೆ ತಾಯಿಯರಲ್ಲಿ ಹಾಗೆ ಸಹೋದರಿಯರಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಭಕ್ತಿ, ಅವರಿಗೆ ಕೊಡುವಂತಹ ಸನ್ಮಾನಾದಿಗಳು, ಅವರಿಗೆ ಕೊಡುವಂತಹ ಗೌರವವನ್ನು ಇವರು ಕೊಟ್ಟರು ಅಂತಾದರೆ ಅದರಿಂದ ಫಲಗಳು ಹೆಚ್ಚಾಗ್ತದೆ. ಇನ್ನು ವಿಶೇಷವಾಗಿ ಅವರ ಕುಟುಂಬದ ಗುರುಪೀಠವನ್ನು ಸಂದರ್ಶನ ಮಾಡೋದ್ರಿಂದ ಈ ಕುಂಭರಾಶಿಯವರಿಗೆ ಉಂಟಾಗುವಂತಹ ಕೆಲವೊಂದು ತೊಂದರೆಗಳನ್ನು ಅವರು ಪರಿಹಾರ ಮಾಡ್ಕೊಳ್ಬಹುದು. ಅಂದ್ರೆ ಕುಂಭರಾಶಿಯವರು ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳ್ತೀರಾ ಗುರುಜಿ? ಹೌದು. ಓಕೆ, ಕೊನೆಯ ರಾಶಿ ಮೀನ ರಾಶಿ ಆಗಿರುತ್ತೆ. ಈ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಮೀನ ರಾಶಿಯವರಿಗೆ ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರು ಅಶುಭವಾಗಿರುವಂತಹ ಕಾರಣದಿಂದ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಪಡಿತಾರೆ. ಈ ಹಿಂದೆ ಅತಿಯಾಗಿ ಲಾಭ ಪಡಿತಾ ಇದ್ರು ಅಥವಾ ನಷ್ಟದಲ್ಲಿದ್ರು ಅಂತ ಆದರೆ ಅವರಿಗೆ ಈ ವರ್ಷ ಸಾಧಾರಣವಾಗಿರ್ತಕ್ಕಂಥ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಈ ಲಾಭದಿಂದ ಅವರಿಗೆ ಉನ್ನತಿಯೂ ಸಿಗೋದಿಲ್ಲ ಅಥವಾ ದುಷ್ಕೀರ್ತಿಯೂ ಸಿಗೋದಿಲ್ಲ ಅನ್ನುವಂಥ ಚಿಂತನೆಗಳು. ಉದ್ಯೋಗದಲ್ಲಿ ಇರುವಂಥವರಿಗೆ ಮೇಲಧಿಕಾರಿಗಳಿಂದ ಅವರಿಗೆ ಮಾನಸಿಕ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡುವಂಥದ್ದು ಅಂತ ಹೇಳಿದರೆ ಮಾನಸಿಕವಾಗಿ ಅವರಿಗೆ ಕಿರಿಕಿರಿ ಉಂಟಾಗುವಂತಹ ಯೋಗಗಳು ಮೀನರಾಶಿಯವರಲ್ಲಿ ಹೇಳಿದ್ದಾರೆ. ಮತ್ತು ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಇವರ ಈ ಆರೋಗ್ಯ ಆಗಿರಬಹುದು ಅಥವಾ ಸರ್ಕಾರಿ ಕೆಲಸಗಳಾಗಿರಬಹುದು, ಇವೆಲ್ಲದಕ್ಕೂ ಸಹಿತ ಅಡೆತಡೆಗಳು ಬರುವಂಥ ಲಕ್ಷಣಗಳು ಅಂತ ಹೇಳಿದರೆ ಯಾವುದೋ ಸರ್ಕಾರಿ ಕೆಲಸಗಳಾಗಬೇಕಾಗಿರ್ತದೆ, ಅದರಿಂದ ಅಡೆತಡೆಗಳು ಬರುವಂಥದ್ದಾಗಿರಬಹುದು, ಅಥವಾ ಮನಸ್ಸಿಗೆ ಚಿಂತೆ ಬರುವಂಥದ್ದು, ಅಥವಾ ಇವರ ಹಣವನ್ನೇ ಖರ್ಚು ಮಾಡಿ ಬೇಕಂತಲೇ ವ್ರತ ತಿರುಗಾಟ ಅಂತೇಳಿ ಹೇಳ್ತಾರೆ ಒಂದು ವಾಕ್ಯದಲ್ಲಿ. ವ್ರತ ಅಂತ ಹೇಳಿದರೆ ಅವಶ್ಯಕತೆ ಇಲ್ಲದಂಥ ರೀತಿಯಲ್ಲಿ ಅತಿಯಾದ ತಿರುಗಾಟಗಳನ್ನು ಮಾಡುವಂತಹ ಯೋಗಗಳು ಈ ಮೀನರಾಶಿಯವರು ಅನುಭವಿಸ್ತಾರೆ ಅನ್ನುವಂತಹ ಲಕ್ಷಣಗಳಿದ್ದಾವೆ. ಮೀನರಾಶಿಯವರು ವಿಶೇಷವಾಗಿ ಸೂರ್ಯನನ್ನ ಆರಾಧನೆ ಮಾಡುವಂಥದ್ದು ಅಥವಾ ಈ ನಿರ್ಗತಿಕರಿಗೆ ವಸ್ತ್ರದಾನಾದಿಗಳನ್ನು ಅಥವಾ ಈ ಊಟ ಮಾಡುವಂಥ ವಸ್ತುಗಳನ್ನು ದಾನ ಮಾಡೋದ್ರಿಂದ ಇವರಲ್ಲಿ ಉಂಟಾಗುವಂಥ ತೊಂದರೆಗಳು ಅನ್ನುವಂಥದ್ದು ಪ್ರಮಾಣವನ್ನ ಕಮ್ಮಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿಯ ಆಚರಣೆ ಯಾವ ರೀತಿ ಆಗಿರುತ್ತೆ, ಈ ಯುಗಾದಿ ಅನ್ನುವಂಥದ್ದು ಯಾವ ರೀತಿಯಾಗಿ ಬಂತು, ಅದ್ರ ಜೊತೆಗೆ 12 ರಾಶಿಗಳು ಯಾವ ರೀತಿಯಾಗಿರುವಂಥ ಯೋಗಗಳನ್ನು ಪಡ್ಕೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಮಸ್ಕಾರ.